ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ನಮಸ್ಕಾರ. ನೋಡಿ, ಬೆಳಗ್ಗೆನೆ ಕಾಯಿ ಚಟ್ನಿ ಮತ್ತು ಹಿಟ್ಟು ನೋಡಿ ಚಟ್ನಿ ರೆಡಿ ಮಾಡಿದ್ದೀನಿ. ಬೆಳಗ್ಗೆನೆ ನಮ್ಮ ಸಾಹೇಬರು, ಚಿಕ್ಕ ಸಾಹೇಬರು ನಿದ್ದೆ ಮಾಡ್ತಾ ಇದ್ದಾರೆ. ಬಿಸಿ ಬಿಸಿ ದೋಸೆ ನಮ್ಮ ಹಸ್ಬೆಂಡ್ ಕೆಲಸಕ್ಕೆ ತಯಾರಿ ಆದರು ಅಂತ ಹೇಳಿ ಅವ್ರಿಗೆ ನಾಷ್ಟ ರೆಡಿ ಮಾಡೋಣ ಅಂತ ಬಂದೆ. ಪುಡಿ ದೋಸೆ ಹಾಕಿ ಮಾಡಿಕೊಟ್ಟೆ. ದೋಸೆ ರೆಡಿ ಮಾಡಿ ಕೊಟ್ಟಿದ್ದೀನಿ. ಅವರು ನಾಷ್ಟ ಮಾಡ್ತಾಯಿದ್ದಾರೆ. ತಕ್ಷಣ ಚಿಕ್ಕ ಸಾಹೇಬ್ರು ಇದ್ದರು, ಅವ್ರಿಗೂ ತಿನ್ನಿಸ್ತಾ ಇದ್ದೀನಿ. ಆಮೇಲೆ ಈವ್ನಿಂಗ್ ಸ್ನ್ಯಾಕ್ಸು ನಮ್ಮ ದೊಡ್ಡ ಸಾಹೇಬರು ಕೇಳಿದ್ರು ಅಂತ ಪಡ್ಡು ಮಾಡಿಕೊಟ್ಟೆ. ಪಡ್ಡು ಅಲ್ಲಿ ತಿಂತಾ ಇರೋವಾಗಲೇ ಅವ್ರ ಅಪ್ಪ ಬಂದರು. ಸೊ ಅವ್ರಿಗೂ ರೆಡಿ ಮಾಡಿ ಅವ್ರಿಗೂ ಕೊಟ್ಟೆ. ನೋಡಿ, ಗಗನ ಹೇಳ್ತಾ ಇದ್ದಾನೆ, ಚೆನ್ನಾಗಿದೆ ಮಮ್ಮ, ಥ್ಯಾಂಕ್ ಯು ಅಂತ. ಮಕ್ಕಳಿಗೆ ಯಾವತ್ತೂ ಹೆಲ್ದಿ ಸ್ನ್ಯಾಕ್ಸ್ ಕೊಡಬೇಕಲ್ವಾ. ಹೆಲ್ದಿಯಾಗಿ ಫುಡ್ ಕೊಟ್ರೇ ಒಂಥರ ಖುಷಿ ಮಕ್ಕಳಿಗೆ. ಅದು ಅವ್ರು ಇಷ್ಟಪಟ್ಟಿದ್ದು ಕೊಟ್ಟರೆ ಇನ್ನೂ ಖುಷಿ. ಆಮೇಲೆ ಗಗನ್ಗದೊಂದು ಸರ್ಪ್ರೈಸ್ ಇದೆ. ಸೊ ಸರ್ಪ್ರೈಸ್ಗೋಸ್ಕರನೇ ಹೋಗ್ತಾಯಿದ್ದೀವಿ. ಎಲ್ಲಿ ಅಂತ ನಿಮಗೆ ಗೊತ್ತಾಗ್ತಾ ಇರುತ್ತೆ. ನಮ್ಮ ಚಿಕ್ಕ ಸಾಹೇಬ್ರು ಯೋಚನೆ ಮಾಡ್ತಾಯಿದ್ದಾರೆ, ಎಲ್ಲರಪ್ಪ ಕರ್ಕೊಂಡು ಹೋಗ್ತಾಯಿದ್ದಾರೆ ಅಂತ. ಅವನಿಗೆ ಗಗನ್ಗೆ ಹೇಳಿದ್ದೀವಿ ಸರ್ಪ್ರೈಸ್ ಅಂತ. ಫುಲ್ ಎಕ್ಸೈಟ್ಮೆಂಟಲ್ಲಿದ್ದಾನೆ. ಓಕೆ, ನೋಡೋಣ ಏನದು ಅಂತ ಅಂದ್ಬಿಟ್ಟು. ಸೊ ಗೊತ್ತಾಗುತ್ತೆ ಇವಾಗ. ಸರ್ಪ್ರೈಸ್ ಬಂತು ನೋಡಿ ಏನು ಅಂತ. ಹಾಯ್, ವೆಲ್ಕಮ್ ಟು ಗಿಲ್ಕಿ. ಸೊ ಇವಳೆ ಗಗನ್ಗೆ ಕೊಟ್ಟಿರೋ ಸರ್ಪ್ರೈಸ್. ಆ್ಯಕ್ಚುಲಿ 1 ವೀಕಿಂದ ಹಠ ಹಿಡಿತಾ ಇದ್ದ, ಅಮ್ಮ ನನಗೊಂದು ಪಪ್ಪಿ ಬೇಕು, ಪಪ್ಪಿ ಬೇಕು, ಪಪ್ಪಿ ಬೇಕು ಅಂತ. ಮಕ್ಕಳಿಗೆ ಒಂದು ಇದಿರುತ್ತೆ ಅಲ್ವಾ, ಮಕ್ಕಳು ಬರ್ತಾರೆ. ಸೊ ಅವನಿಗೋಸ್ಕರ ತೊಗೊಂಬಂದಿರೋದು. ಸೊ ಫುಲ್ ಖುಷಿಯಾಗ್ಬಿಟ್ಟಿದ್ದಾನೆ. ಅವನಿಗೆ ಹೆಂಗಂದರೆ ಪೆಟ್ ಲವರ್ ಒಂಥರ. ಸೊ ಅವನಿಗೆ ಪೆಟ್ ಅಂದರೆ ತುಂಬ ಇಷ್ಟ. ಸೊ ಅವನಿಗಿಂತ ನಂದು ಚಿಕ್ಕ ಮಗ ಫುಲ್ ಖುಷಿಯಾಗ್ಬಿಟ್ಟಿದ್ದಾನೆ. ಅವ್ರ ಜೊತೆಲೇ ಸೇರಿಕೊಂಡು ಆಟ ಆಡೋದು ಎಲ್ಲ ಅವನೇ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೊ ಮಚ್, ಲವ್ ಯು ಆಲ್.